ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಯಾರೆಲ್ಲ ಈಗ ಈ ಒಂದು ವಿಡಿಯೋ BS ನರ್ಸಿಂಗ್ ಸ್ಟೂಡೆಂಟ್ ನೋಡ್ತಿದ್ರೆ ಇದನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಬೇರೆ ಯಾರಾದರೂ ಕೋರ್ಸಸ್ ನೋಡ್ತಿದ್ರೆ ಇಟ್ ಮೀನ್ಸ್ ಏನಪ್ಪ ಅಂದರೆ ನೀವು ಇಂಜಿನಿಯರಿಂಗು, B.Pharma, ಫಾರ್ಮಡಿ, ಅಗ್ರಿಕಲ್ಚರ್, ವೆಟರ್ನರಿ ಮತ್ತು ನೀಟ್ ಸ್ಟೂಡೆಂಟ್ ಯಾರು ನೋಡ್ತಿದ್ದಾರೆ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಲ್ಲ. ಸೊ ಹಂಗಾದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಓನ್ಲಿ ಫಾರ್ BS ನರ್ಸಿಂಗ್ ಸ್ಟೂಡೆಂಟ್ ಅಂತ ಹೇಳ್ತಿದ್ದೀನಿ. ಓಕೆ, ಈಗ BS ನರ್ಸಿಂಗ್ ಸ್ಟೂಡೆಂಟ್ ನೋಡ್ತಿದ್ರೆ ವಿಡಿಯೋ ಇವಾಗ ಏನು ಹೇಳ್ತಿದ್ದೀನಿ ಅಂತಂದರೆ ಇಲ್ಲಿ ಕಾಣಿಸಿದೆ. ಓಕೆ, ನಿಮ್ಮ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಏನಂತಂದರೆ ಈ ರೀತಿ ಒಂದು ಅಲಾಟ್ಮೆಂಟ್ ಆಗಿರ್ತದೆ. ಓಕೆ, ಅಲಾಟ್ಮೆಂಟಲ್ಲಿ ನಿಮ್ಮ ರ್ಯಾಂಕ್ ಕೂಡ ತೋರಿಸ್ತಿರ್ತದೆ. ಆ್ಯಂಡ್ ಇಲ್ಲಿ ಕೆಲವೊಂದು ಟೈಮ್ ಕನ್ಫ್ಯೂಸ್ ಆಗ್ತದೆ. ಇಲ್ಲಿ OPN ಅಂತ ಇದೆ ಆ್ಯಂಡ್ ಇಲ್ಲಿ GP ಅಂತ ಇದೆ. ಫೀಸ್ 750 ಇದೆ. ಓಕೆ, ನಿಮ್ಗೆ ಗೊತ್ತಿರೋ ಬಗ್ಗೆ GP ಅಥವಾ OPN ಈ ರೀತಿ ಅಲಾಟ್ಮೆಂಟ್ ಆದರೆ ಫೀಸ್ ಎಷ್ಟಿದೆ ನಿಮ್ಮದು? 1 ಲಕ್ಷ ಮೇಲ್ಗಡೆ ಇದೆ. ಓಕೆ, ಫೀಸ್ 1 ಲಕ್ಷ ಮೇಲ್ಗಡೆ ಇದೆ. ಅದು ಏನಪ್ಪ ಅಂದರೆ ಜಸ್ಟ್ ಕಾಲೇಜ್ ಫೀಸ್ ಇದು. ಓಕೆ, ನಿಮಗೆ ಸಪ್ರೇಟಾಗಿ ಮತ್ತು ಬುಕ್ಸ್ದಾಯಿತು ಮತ್ತು ಡ್ರೆಸ್ದಾಯಿತು ಮತ್ತು ಎಲ್ಲನೂ ಎಕ್ಸಾಮ್ ಫೀಸ್ ಬೇರೆ, ಅದೆಲ್ಲ ಸಪ್ರೇಟಾಗಿ ದುಡ್ಡು ತೊಗೊತಾರೆ. ಓಕೆ, ಇದು ಜಸ್ಟ್ ಇದೇನಪ್ಪ ಅಂದರೆ ಕಾಲೇಜ್ ಫೀಸ್ ಆಗಿರ್ತದೆ. ಓಕೆ, ಆ್ಯಂಡ್ ನಿಮ್ಗೆ ಏನು ಹೇಳಕ್ಕೆ ಹೋಗ್ತಿದ್ದೀನಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಟೂಡೆಂಟ್, ಓಕೆ ಏನು ಕಾಣಿಸ್ತಿದೆ ನೋಡ್ರಿ, ಇದೇ ಒಂದು ಸ್ಟೂಡೆಂಟ್ ನನಗೆ ಮೆಸೇಜ್ ಹಾಕಿದ್ದು. ಅಂದರೆ ಈ ಒಂದು ಸ್ಟೂಡೆಂಟ್ ಆಗಿರ್ಬೋದು, ಈ ಥರದ್ದು ಸಿಕ್ಕಾಪಟ್ಟೆ ಹುಡುಗರು ಮೆಸೇಜ್ ಹಾಕಿದ್ದಾರೆ. ನನಗೆ ಬಹಳ ಜನ ಹಾಕಿದ್ದಾರೆ. ಏನಪ್ಪ ಅಂತಂದರೆ, ನನಗೆ ಒಂದು ಈ ರೀತಿ ಕಾಲೇಜ್ ಅಲರ್ಟ್ ಆಗಿದೆ, OPN ಅಂತ ಅಲರ್ಟ್ ಆಗಿದೆ ಅಥವಾ GP ಅನ್ನೋದು ಅಲರ್ಟ್ ಆಗಿದೆ. ಫೀಸ್ ಕೇಳಿದ್ರೆ ಏನು ಹೇಳ್ತಿದ್ದಾರೆ ಅಂದರೆ 1 ಲಕ್ಷ ಮೇಲ್ಗಡೆ ಹೇಳ್ತಿದ್ದಾರೆ ಫೀಸು, ಕಾಲೇಜ್ ಫೀಸು ಅಂತ ಕೇಳಿದ್ರು. ಸೊ ಹಂಗಾಗ್ಬಿಟ್ಟು ಎಲ್ಲಾದರೂ ಕಡಿಮೆ ಇರೋದಿದ್ದರೆ ಹೇಳ್ರಿ ಅಂತ ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ನಿಮಗೆ ಗೊತ್ತಿರಬೇಕು GG ಇದ್ದರೆ ಮಾತ್ರ ಅಂತಂದರೆ GG ಅಂತಂದರೆ ಗೌರ್ನಮೆಂಟ್ ಸೀಟ್ ಅದು. GG ಇದ್ದರೆ ಮಾತ್ರ ಏನಪ್ಪ ಅಂದರೆ ಕಾಲೇಜ್ ಫೀಸ್ ಕಡಿಮೆ ಆಗುತ್ತೆ. ಓಕೆ, ಈಗ ಎಷ್ಟೋ ಜನಕ್ಕೆ BS ನರ್ಸಿಂಗ್ ಸ್ಟೂಡೆಂಟ್ಗೆ ಸೀಟೇ ಸಿಕ್ಕಿಲ್ಲ. ಅದರಲ್ಲೂ ಕೂಡ ಈ ಸಾರಿ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದಂಗೆ ಗೌರ್ನಮೆಂಟ್ ಕಾಲೇಜಲ್ಲಿ ಎಷ್ಟು ಇತ್ತೋ ಸೇಮ್ ಇದೆ. ಇಟ್ ಮೀನ್ಸ್ 1 ಲಕ್ಷ ತನ 1,20,000 ತನಕ SC ಸ್ಟೂಡೆಂಟ್ಗೆ ಕಟ್ ಆಫ್ ನಿಂತಿರುತ್ತೆ ಗೌರ್ಮೆಂಟ್ ಕಾಲೇಜ್ ಅಂತ ಹೇಳಿದೆ. ಖಂಡಿತ ಹಾಗೆ ನಿಂತಿದೆ. ಓಕೆ, ಎಲ್ಲ ಕಾಲೇಜ್ ನಾನು ಕೂಡ ಅನಲೈಸಿಸ್ ಮಾಡಿದ ಕಟ್ ಆಫ್ ನೋಡಿದರೆ ಗೌರ್ಮೆಂಟ್ ಕಾಲೇಜಲ್ಲಿ SC ಸ್ಟೂಡೆಂಟ್ಸ್ಗೆ 1,20,000 ಕೂಡ ಕಟ್ ಆಫ್ ನಿಂತಿದೆ ಒಂದೊಂದು ಕಾಲೇಜಲ್ಲಿ. ಓಕೆ, ಅದರ್ವೈಸ್ ಈಗ ಪ್ರೈವೇಟ್ ಕಾಲೇಜಲ್ಲಿ ನಿಮ್ಗೆ ಏನಾದ್ರು ಕಟ್ ಆಫ್ ನೋಡೋಕೆ ಹೋಯ್ತು ಅಂದರೆ 1,50,000 ಮೇಲ್ಗಡೆ ಹೋಗ್ತಾ ಇಲ್ಲ. ಅಂತಂದರೆ 1,50,000 ಮೇಲ್ಗಡೆ ಹೋದವ್ರಿಗೆ ಎಲ್ಲರೂ ಕೂಡ GP ಅಲಾಟ್ಮೆಂಟ್ ಆಗಿದೆ. ಸೊ ಆಪ್ಷನ್ ಎಂಟ್ರಿ ಮಾಡುವಾಗ ಯಾರೆಲ್ಲ GP ಹಾಕಿದ್ರು, ಓಕೆ, ಯಾರೆಲ್ಲ ರ್ಯಾಂಕ್ ದೂರ ಇದೆಯೋ ಅವ್ರಿಗೆ ಎಷ್ಟೋ ಜನಕ್ಕೆ ಸೀಟ್ ಕೂಡ ಸಿಕ್ಕಿಲ್ಲ. ಓಕೆ, ಸೊ ಹಾಗಾಗಿಬಿಟ್ಟು ನಿಮ್ಗೆ ಏನು ಹೇಳ್ತಿದ್ದೇನೆ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಯಾರೂ ಕೂಡ ಫೋರ್ಸ್ ಮಾಡ್ತಿಲ್ಲ. ಇಂಥ ಒಂದು ಸ್ಟೂಡೆಂಟ್ಸ್ ಜಾಸ್ತಿ ಜನ ಮೆಸೇಜ್ ಹಾಕಿದ್ದಕ್ಕೆ ಓದರ್ಶನೂ ಕೂಡ ಎಷ್ಟೋ ಜನ ಅಂದರೆ ಮೆಸೇಜ್ ಹಾಕಿದ್ರು. ಸೊ ಹಂಗಾಗ್ಬಿಟ್ಟು ಇದರಿಂದ ನಿಮ್ಗೆ ಏನಾದರೂ ಅನಿಸ್ಬೋದು. ಓಕೆ, ಈ ಅಣ್ಣನಿಗೆ ಏನಾದರೂ ದುಡ್ಡು ಬರುತ್ತೆ ಈ ರೀತಿ ಅನಿಸ್ಬೋದು, ಒಂದು ಟೈಮ್ ಅನಿಸುತ್ತೆ. ಸೊ ಹಂಗಾಗ್ಬಿಟ್ಟು ಫೋರ್ಸ್ ಅಂತ ಮಾಡೋಕ್ಕೆ ಹೋಗಲ್ಲ ಯಾರಿಗೂ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಓಕೆ, ಏನೂ ಬರಲ್ಲ, ಹೆಲ್ಪ್ಫುಲ್ ಆಗಲಿ ಅಂತಂದು. ಈಗ ಫಾರ್ ಎಕ್ಸಾಂಪಲ್ ಈಗ ಹೇಳಿದೆ ನಾನು, ಈ ಒಂದು ಸ್ಟೂಡೆಂಟ್ಸ್ ಎಷ್ಟಿದೆ ಅಂತಂದ್ರೆ ಫೀಸ್ GP ಅಲಾಟ್ಮೆಂಟ್ ಆಗಿದೆ ಅಂತಾರೆ 1 ಲಕ್ಷ ಮೇಲ್ಗಡೆ ಇದೆ. ಆ್ಯಂಡ್ ಮತ್ತು ನಿಮ್ಮ ಲ್ಯಾಬ್ ಫೀಸು ಮತ್ತು ಹಾಸ್ಪಿಟಲ್ ಫೀಸು ಅಂತಂದು ಮತ್ತು ಡ್ರೆಸ್ ಫೀಸು, ಬುಕ್ಸ್ ಫೀಸ್ ಅಂತ ಸಪ್ರೇಟಾಗಿ ದುಡ್ಡು ತೊಗೊತಾರೆ. ಅದು ಯಾವ ರೀತಿ ಇರ್ತದೋ ಅದು ಕೂಡ ಕಾಲೇಜ್ ಗೊತ್ತಿಲ್ಲ ನಿಮ್ಗೆ. ಓಕೆ, ಇದನ್ನೆಲ್ಲನೂ ತೊಗೊಂಡು ಸುಮ್ಮನೆ ಅಂದರೆ ಅಡ್ಮಿಷನ್ ಮಾಡಿಸ್ಕೊಂತಾರೆ 1 ಲಕ್ಷ ಮೇಲ್ಗಡೆ, ಮತ್ತು ಅದ್ರ ಸಪ್ರೇಟಾಗಿ ದುಡ್ಡು ಚಾರ್ಜ್ ತೊಗೊತಾರೆ. ಎಲ್ಲ ಸೇರಿಬಿಟ್ಟು 1.5 ಲಕ್ಷ ಹತ್ತಿರ ಬಂದುಬಿಡ್ತಾರೆ ನಿಮಗೆ. ಓಕೆ, ಈ ಒಂದು ಉದ್ದೇಶ ಇಟ್ಕೊಂಡು ನಾನು ಏನು ಮಾಡಿದೆ ಅಂತಂದರೆ ಸ್ವಲ್ಪ ಕಾಲೇಜಸ್ ಕೇಳಿದೆ. ಈಗಾಗಲೇ ನಾನು ಅಂದರೆ 1 ಮಂತ್ ಹಿಂದೆನೂ ಕೂಡ ಹೇಳಿದ್ದೆ ಆ ಕಾಲೇಜ್ ಬಗ್ಗೆ. ಓಕೆ, ಡೈರೆಕ್ಟಾಗಿ ಕಾಲೇಜ್ ನೇಮ್ ಹೇಳೋಕ್ಕೆ ಬರಲ್ಲ, ಯಾಕಂದರೆ ಯೂಟ್ಯೂಬ್ ರೂಲ್ಸ್ ಇರ್ತವೆ. ಕಾಲೇಜ್ ಫೀಸು 95,000 ಇದೆ. ವಿತ್ ಅದರಲ್ಲಿ ನಿಮ್ಮ ಡ್ರೆಸ್ ಆಯಿತು ಮತ್ತು ಬುಕ್ಸ್ ಆಯಿತು, ಬುಕ್ಸು ಕೊಡ್ತಾರೆ ಮತ್ತು ಲ್ಯಾಬ್ ಫೀಸ್ ಅದರ ಬರ್ತದೆ. ಆ್ಯಂಡ್ ನಿಮ್ಗೆ ಯೂನಿವರ್ಸಿಟಿ ಎಕ್ಸಾಮ್ಸ್ ಲೆವೆಲ್ಸ್ ಅಂತ ಬರ್ತದೆ, ಅದಕ್ಕೆ 2,000 ತೊಗೊತಾರೆ. ಯಾಕಂದರೆ ಅದು ಇವಾಗಲೇ ತನಕ ಬರಲ್ಲ, ಯಾಕಂದರೆ RGHS ನಮ್ಗೆ ಯೂನಿವರ್ಸಿಟಿ BS ನರ್ಸಿಂಗ್ ದೂರ ಇರೋದು RGHS, ಅದು ಎಷ್ಟು ಎಕ್ಸಾಮ್ ಫೀಸ್ ಕೇಳ್ತಂತ ಗೊತ್ತಾಗಲ್ಲ. ಓಕೆ, ಸೊ ಹಂಗಾಗ್ಬಿಟ್ಟು ಎಲ್ಲ ಕಾಲೇಜಲ್ಲಿ ಏನು ಮಾಡ್ತಾರೆ, ಒಂದು 5,000 ಇಟ್ಬಿಡ್ತಾರೆ ಸ್ಟಾರ್ಟಿಂಗೆ. ಸೊ ಹಂಗಾಗ್ಬಿಟ್ಟು ಆ ರೀತಿ ಮಾಡಲ್ಲ. ಓಕೆ, ಈ ಒಂದು ಕಾಲೇಜಲ್ಲಿ ಸ್ಟಾರ್ಟಿಂಗ್ 2,000 ಇರ್ಬೋದು. ಓಕೆ, 2,500 ಮ್ಯಾಕ್ಸಿಮಮ್ ಆಗುತ್ತೆ ಎಕ್ಸಾಮ್ ಫೀಸ್ ಅಂತ. ಅಂದರೆ 95,000 ಫೀಸ್ ಇರ್ತಂದ ತಕ್ಷಣ ಅಷ್ಟು ಒಮ್ಮೆಲೆ ಕಟ್ಟಂಗೂ ಇರಲ್ಲ. ಓಕೆ, 3 ಕಂತು ಮಾಡ್ಕೊಂಡು ಕಟ್ಬೋದು. ಓಕೆ, ಈಗಾಗಲೇ ಈ ಕಾಲೇಜ್ ಬಗ್ಗೆ ನಾನು ಗ್ರೂಪಲ್ಲಿ ಹಾಕಿದ್ದೆ. ಬಟ್ ಏನಪ್ಪ ಅಂತಂದರೆ ಎಷ್ಟೋ ಹುಡುಗರು ಏನಂತಂದರೆ ಬೇಡ, ಓಕೆ ಫಸ್ಟ್ ರೌಂಡ್ ಆದರೂ ಮುಗಿಲಿ ಹುಡುಗರು, ಯಾಕಂದರೆ ಸುಮ್ಕೆ ಗೌರ್ಮೆಂಟ್ ಸೀಟ್ ತೊಗೊಳ್ಳಿ ಅಂತ ಹೇಳ್ತಿದ್ದೆ. ಬಟ್ ನಿಮ್ಮ ರ್ಯಾಂಕ್ ಈ ವರ್ಷ ಕಟ್ ಆಫ್ ನೋಡಿದರೆ ಜಾಸ್ತಿ ನಿಂದಿರ್ತಾ ಇದೆ. ಓಕೆ, BS ನರ್ಸಿಂಗ್ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಕಟ್ ಆಫ್ ಜಾಸ್ತಿ ನಿಂದಿರ್ತಾ ಇಲ್ಲ. ಓಕೆ, ಅಂದರೆ 1.5 ಲಕ್ಷ ಬರ್ತದೆ ಅಷ್ಟೇ. 2 ಲಕ್ಷ ಹತ್ತಿರ ಬಂದವ್ರಿಗೆ ಯಾರು ಕೂಡ ಸೀಟೇ ಸಿಕ್ಕಿಲ್ಲ. ಓಕೆ, 1.5 ಲಕ್ಷ ನಿಮ್ದು ರ್ಯಾಂಕ್ ಇದ್ದರೂ ಕೂಡ ಗೌರ್ಮೆಂಟ್ ಸೀಟ್ ಆಗ್ತಿಲ್ಲ. ಓಕೆ, GP ಅಲಾಟ್ಮೆಂಟ್ ಆಗ್ತಿದೆ. ಓಕೆ, ಅಂಥ ಸ್ಟೂಡೆಂಟ್ಸ್ ಏನು ಹೇಳ್ತಿದ್ದೀನಿ, ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ವೋ ನಿಮ್ಮ ಮನೇಲಿ, ಯಾಕಂದರೆ ಒಬ್ಬರು ಹೇಳ್ತಾರೆ ನನ್ನ ಹತ್ರ. ಓಕೆ, ಅಂದರೆ ಲೇಡೀಸ್ ಅಂದರೆ ಹುಡುಗಿರು ಬಂದು ಹೇಳ್ತಾರೆ, ಅಣ್ಣ ನನಗೆ ಈ ಕೇಸ್ ನಾನು ಏನಾದರೂ ಕಾಲೇಜ್ ಹಚ್ಚಿಲ್ಲ ಅಂತಂದರೆ ನಮ್ಮ ಮನೇಲಿ ಮದುವೆ ಮಾಡಿಸ್ತಾರಣ್ಣ, ಎಲ್ಲಾದರೂ ಒಂದು ಪ್ಲೀಸ್ ಒಂದು ಸೀಟ್ ಕೊಡೋಣ ಅಂತ. ಇನ್ನೊಂದು ಹುಡುಗರು ಕೂಡ ಹಾಗೆ, ಅಣ್ಣ ಇನ್ ಕೇಸ್ ನನ್ನ ಮೇಲೆ ಯಾರು ಬಿಟ್ಟು ಅಂತಂದ್ರೆ ನಾನು ಮನೆಯೇ ಕರ್ಕೊಳಲ್ಲ, ಆ ರೀತಿ ಹುಡುಗರು ಕೂಡ ಕೇಳ್ತಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ಯಾರು ಕೂಡ ಫೋರ್ಸ್ ಮಾಡ್ತಿಲ್ಲ. ಫಸ್ಟ್ ಆಫ್ ಆಲ್ ಇವಾಗಲೇ ತಲೆಯಿಂದ ತೆಗೆದಾಕ್ಬಿಟ್ಟಿರೋದನ್ನ. ಓಕೆ, ಈ ಒಂದು ಕಾಲೇಜ್ ಬೇಕಂತಂದರೆ ಓಕೆ ನಾನೇ ನಿಮ್ಗೆ ಬೇಕಾದರೆ ಅದನ್ನ ಹೇಳಿದ್ದೀನಿ ನಾನು, 3 ಕಂತು ಮಾಡ್ಕೊರಿ, ಒಂದೇ ಟೈಮ್ ಎಲ್ಲನೂ ಕೂಡ ದುಡ್ಡು ಕಟ್ಟೋಕ್ಕೂ ಆಗಲ್ಲ ಅವ್ರಿಗೆ. ಓಕೆ, 95,000 ಇರುತ್ತೆ ಅಂತಂದರೆ ಅದರಲ್ಲಿ ನಮ್ಮ ಸಿಸ್ಟರ್ ಕೂಡ ಅಲ್ಲಿ ಕಲಿತಾ ಇದ್ದಾರೆ. ಸೊ ಹಂಗಾಗಿಬಿಟ್ಟು ಚೆನ್ನಾಗಿದೆ ಕಾಲೇಜು. ನಮ್ಮ ಫ್ರೆಂಡ್ಸು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಬೇಕಾದ್ರೆ ಎಲ್ಲನೂ ಕೂಡ ಇನ್ ಕೇಸ್ ಅಡ್ಮಿಷನ್ ಮಾಡಿಸ್ಕೊತೀನಿ ಅನ್ನೋದಾಯ್ತಂದರೆ ನನ್ನ ಒಂದು ಓಕೆ, ನನ್ನ ಒಂದು ಇನ್ಸ್ಟಾಗ್ರಾಮ್ ಸಿಗ್ತದೆ, ಬೇಕಾದರೆ ಅದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಎಲ್ಲಾದರೂ ಒಂದು ಕಡೆ. ಓಕೆ, ಅಥವಾ ಎಲ್ಲಾದರೂ ಒಂದು ನಂದು ನನ್ನ ವಾಟ್ಸಪ್ ನಂಬರ್ ಇಲ್ಲ ಅಂತಂದರೆ ಒನ್ ಟೈಮ್ ಬೇಕಾದ್ರೆ ವಾಟ್ಸಪ್ ನಂಬರ್ ಕೂಡ ಗ್ರೂಪಿಂದ ಮೆಸೇಜ್ ಮಾಡ್ಬೋದು. ಅದೇ ರೀತಿಯಾಗಿ ಅಥವಾ ಎಲ್ಲಾದರೂ ಇಲ್ಲಾಂದ್ರೆ ನಾನು ಇನ್ಸ್ಟಾಗ್ರಾಮ್ಗೆ ಡೈರೆಕ್ಟ್ ಮೆಸೇಜ್ ಮಾಡ್ತೀನಿ ಅನ್ನೋದಾದರೆ ನಾನು ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ, ಬೇಕಾದರೆ ಹೋಗ್ಬಿಟ್ಟು ಮೆಸೇಜ್ ಮಾಡಿರಿ ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ನಿಮಗೆ. ಓಕೆ, ನಿಮ್ಗೆ ಏನಪ್ಪ ಅಂದರೆ
ಆ ಒಂದು ಕಾಲೇಜಲ್ಲಿ ಸೀಟ್ ಜಾಸ್ತಿ ಇಲ್ಲ. ಯಾಕಂದರೆ ಈಗಾಗಲೇ ಸೀಟ್ ಫುಲ್ ಆಗ್ತಾ ಇದ್ದಾವೆ. ನಿಮ್ಗಾಗಲೇ ಗೊತ್ತಿರಬೇಕು, ಸೀಟ್ ಆಗಲೇ ಫಸ್ಟ್ ರೌಂಡ್ ಮುಗಿದ ತಕ್ಷಣ ಯಾರೆಲ್ಲ ಸೀಟ್ ಸಿಕ್ಕೋ ಸಡನ್ನಾಗಿ ಬಂದು ಅಡ್ಮಿಷನ್ ಮಾಡಿಸ್ಕೊಳ್ಳೋಕೆ ಹೋಗ್ಬಿಡ್ತಾರೆ. ಓಕೆ, ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡ್ರೆ 1,05,000 ಇದೆ ಆ ಫೀಸು. ಸ್ವಲ್ಪ ನಮ್ಮ ಸ್ಟೂಡೆಂಟ್ಸ್ ಬರ್ತಾರಂತ ನನಗೋಸ್ಕರ ಏನು ಮಾಡ್ತಾರೆ ಅಂದರೆ ಒಂದು 10,000 ಕಡಿಮೆ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ, ಆ್ಯಂಡ್ ಇನ್ನೊಂದು ತಿಳ್ಕೊಬೇಕು, ಇನ್ನೂ 15 days ಲಾಸ್ಟ್ ಅಂದರೆ BS ನರ್ಸಿಂಗ್ ಅಡ್ಮಿಷನ್ ಲಾಸ್ಟ್ ಡೇಟ್ ಪ್ರೈವೇಟ್ ಕಾಲೇಜ್ ಒಳಗೆ ಇನ್ನೂ 15 ದಿನ ಇದೆ. ಸೊ ಹಂಗಾಗಿಬಿಟ್ಟು ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಅಷ್ಟೇ, ಯಾರಿಗೆ ಅಂದರೆ ಇಂಟ್ರೆಸ್ಟ್ ಅನ್ನೋಕ್ಕಿಂತ ಈಗ ನಾನು ಇನ್ ಕೇಸ್ ಅಡ್ಮಿಷನ್ನೇ ಮಾಡಿಸ್ಬೇಕಪ್ಪ, ಇಲ್ಲಾಂದ್ರೆ ನಡೆಯೋದಿಲ್ಲ ಅಂತಂದರೆ ಮಾಡಿಸ್ರಿ, ಇಲ್ಲ ನಾನು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಮಾಡಿರಿ, ಬೇಜಾರಲ್ಲ. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸೆಕೆಂಡ್ ರೌಂಡ್ ಮುಗಿಯೋಷ್ಟರಲ್ಲಿ ಆ ಒಂದು ಕಾಲೇಜಲ್ಲಿ ಫಿಲ್ ಆದರೆ ಅಂದರೆ ಸೀಟ್ ಫಿಲ್ ಆದರೆ ಅವಾಗ ನನ್ನ ಕೇಳೋಕೋಬೇಡಿ. ಭಾಳಷ್ಟು ಹುಡುಗರು ಕೇಳಿದ್ರೆ ಅಣ್ಣ ನಮ್ಗೆ ಎಲ್ಫುಲ್ ಆಗುತ್ತೆ ಸ್ಟೂಡೆಂಟ್, ಭಾಳ ಜನ ಕೇಳ್ತಿದ್ದಾರೆ ಯಾರೆಲ್ಲ ಸೀಟ್ ಸಿಕ್ಕಿಲ್ವೋ ಅಥವಾ ಈ ರೀತಿ ಫೀಸ್ ಜಾಸ್ತಿ ಕೇಳ್ತಿದ್ದಾರೆ ಅಂಥದ್ದು ಬಿಟ್ಟು ಎಲ್ಲಾದರೂ ಒಂದು ಚೆನ್ನಾಗಿರೋ ಕಾಲೇಜಸ್ ಹೇಳೋಣ ಅಂತ ಹೇಳ್ತಿದ್ರು. ಸೊ ಹಂಗಾಗ್ಬಿಟ್ಟು ಹೇಳಿದ್ದೀನಿ. ಎನಿವೇ BS ನರ್ಸಿಂಗ್ ಸ್ಟೂಡೆಂಟ್, ನಿಮಗೆ ಮುಂದೆ ಯಾರೆಲ್ಲ ನೋಡ್ತಿದ್ರು ಇಲ್ಲಿವರೆಗೂ ನೋಡಿದ್ರು, ನಿಮಗೆ ಫ್ರೀಯಾಗಿ ನೋಟ್ಸ್ ಅವೈಲೇಬಲ್. ಓಕೆ, ಎಲ್ಲ ರೀತಿಯಾಗಿ ಫ್ರೀ ನೋಟ್ಸ್ ಶೇರ್ ಮಾಡ್ತೀನಿ ನಾನು. ಟೆಲಿಗ್ರಾಮ್ ಹೋಗ್ಬಿಟ್ಟು ಜಾಯ್ನ್ ಆಗಿರ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ಹೇಳಿದೆ ನಾನು, ಈ ಥರ ಒಂದು ಸ್ಟೂಡೆಂಟ್ಸ್ ಏನಿದ್ರೆ ಫೀಸ್ ಜಾಸ್ತಿ ಆಗುತ್ತೆ, ನಾನು ಡೈರೆಕ್ಟಾಗಿ ಅಡ್ಮಿಷನ್ ಎಲ್ಲಾದರೂ ಮಾಡಿಸ್ಕೊತೀನಿ ಅನ್ನೋದಂದರೆ ನಿಮ್ಮ ನಿಯರ್ ಯಾವುದಾದ್ರಿಂದ ಕಡಿಮೆ ಫೀಸ್ ಇದ್ದರೆ ನೋಡಿ ಅಡ್ಮಿಷನ್ ಮಾಡಿಸ್ಕೊಂಬಿಡ್ರಿ. ಫಾರ್ ಎಕ್ಸಾಂಪಲ್ ನಿಮ್ಮ ನಿಯರ್ ಇರುವಂಥ ಕಾಲೇಜು 90,000 85,000 ಎಲ್ಲರೂ ಕೊಡ್ತಿರ್ತಾರೆ ನನ್ನ ಟೈಮು, ಅಥವಾ ನೀವು 1,10,000 1,15,000 ಇದ್ರ ಪರವಾಗಿಲ್ಲ ನಂಗೆ ನಿಯರ್ ಇರೋದು ಹೋಗ್ತೀನಿ ಅಂತ ಅನ್ನೋದಂತಂದರೆ ಹೋಗಿ, ಬೇಡನಲ್ಲ. ಬಟ್ ಏನಪ್ಪ ಅಂತಂದರೆ ನನಗೆ ಹೇಳೋದಂತಂದರೆ ನನಗೆ ಗೊತ್ತಿರುವಂಥ ಕಾಲೇಜಸ್ಸು 4-5 ಇದಾವೆ. ಬಟ್ ಆ ಒಂದು ಕಾಲೇಜಲ್ಲಿ 1,30,000ವರೆಗೂ 20,000ವರೆಗೂ ತೊಗೊತಾರೆ. ಬಟ್ ಕಾಲೇಜು ಕೂಡ ಅಷ್ಟು ಸರಿ ಇಲ್ಲವು. ಸೊ ಹಂಗಾಗ್ಬಿಟ್ಟು ಇದೊಂದೇ ಕಾಲೇಜ್ ನಿಮಗೆ ರೆಫರೆನ್ಸ್ ನಾನು ಮಾಡ್ತಿದ್ದೀನಿ. ಓಕೆ, ಇದಿಷ್ಟು ಈ ಒಂದು ವಿಡಿಯೋ ಆಗಿತ್ತು. ಆ್ಯಂಡ್ ಅದೇ ರೀತಿಯಾಗಿ ಏನಾದರೂ ಅಂದರೆ BS ನರ್ಸಿಂಗ್ ರಿಲೇಟೆಡ್ ಏನಾದರೂ ನಿಮ್ಗೆ ಅಪ್ಡೇಟ್ ಬೇಕಂದರೆ ಹೋಗ್ಬಿಟ್ಟು ಮಸ್ಟ್ ಟೆಲಿಗ್ರಾಮ್ ಜಾಯ್ನ್ ಆಗಿರ ಅಂತ ಹೇಳ್ತೀನಿ. ಸರಿನಾ? ಸರಿ, ನೋಡಿ ನಿಮ್ಮ ಇಷ್ಟ. ಬಾಯ್.